ಎಲ್ಲರಿಗೂ ಶುಭೋದಯ. ಇವತ್ತು ರೈಡವೇ ಟ್ಯಾರೋ ಡೆಕ್ 2ನೇ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರೋಣ. ಅದು ಬಂದ್ಬಿಟ್ಟು ಹೈ ಪ್ರೀಸ್ಟಸ್ ಕಾರ್ಡ್. ನೀವು ಹೆಂಗೆ ಹೈ ಪ್ರೀಸ್ಟಸ್ ಕಾರ್ಡ್ ಅಂತ ರೆಕಗ್ನೈಸ್ ಮಾಡ್ತೀರಾ? ಇಲ್ಲಿ ಕಾರ್ಡ್ ಕೆಳಗಡೆನೆ ಹೈ ಪ್ರೀಸ್ಟಸ್ ಅಂತ ಬರೆದಿರುತ್ತೆ. ಸೊ ಇದರಿಂದ ನೀವು ಇದನ್ನು ಹೈ ಪ್ರೀಸ್ಟಸ್ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಈ ಥರ ಒಬ್ಬ ಲೇಡಿ ಲೈಕ್ ಪ್ರೀಸ್ಟಸ್ ಎನರ್ಜಿ ಥರ ಈ ಥರ ಲೇಡಿ ಬಂದ್ಬಿಟ್ಟು ಈ ಥರ ತೋಣಲ್ಲಿ ಕೂತಿದ್ದಾರೆ ಅಂತ ಅಂದರೆ, ಮತ್ತು ಪ್ಲಸ್ ಸೈನ್ ಅವ್ರ ಹಾರ್ಟಲ್ಲಿ ಬರ್ತಿದೆ ಅಂತ ಅಂದರೆ, ಮತ್ತು ಈ ಥರ ಬೀಚೆ ಈ ಥರ ಬರ್ತಿದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೋದು ದಟ್ ಇದು ಹೈ ಪ್ರೀಸ್ಟಸ್ ಕಾರ್ಡ್ ಅಂತ. ಆಯಿತಾ? ಸೊ ಇವಾಗ ಈ ಹೈ ಪ್ರೀಸ್ಟಸ್ ಕಾರ್ಡ್ ಯಾವ ಪ್ಲಾನೆಟರಿ ಆಸ್ಟ್ರಾಲಜಿಕಲ್ ಸೈನ್ಗೆ ರೆಸೊನೇಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊತಾ ಬರೋಣ. ಹೈ ಪ್ರೀಸ್ಟಸ್ ಬಂದ್ಬಿಟ್ಟು ಮೂನ್ಗೆ ರೆಸೊನೇಟ್ ಆಗುತ್ತೆ. ಮೂನ್ ಅಂದರೆ ಏನು? ಇಂಟ್ಯೂಷನ್, ಸೈಕಿಕ್ ಎಬಿಲಿಟೀಸ್ ಅಂತ ಅಂದರೆ ನಮ್ಮ ಅಂತರಾತ್ಮ ನಮಗೆ ತುಂಬ ಚೆನ್ನಾಗಿ ಸೈನ್ ಕೊಡ್ತಾ ಇರುತ್ತೆ ಅಂತ, ನಮಗೆ ಒಳ್ಳೆ ಡಿವೈನ್ ಗೈಡೆನ್ಸ್ ಇದೆ ಅಂತ. ನಮ್ಮ ಇಂಟ್ಯೂಷನ್ ಅಂದರೆ ಸಿಕ್ಸ್ತ್ ಸೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಇದು ತೋರಿಸುತ್ತೆ. ಬಿಕಾಸ್ ಹೈ ಪ್ರೀಸ್ಟಸ್ಸು ಮೂನ್ ಎನರ್ಜಿನ ತೋರಿಸುತ್ತೆ. ನೋಡಿ, ಇಲ್ಲಿ ಮೂನ್ ಎನರ್ಜಿ ಕಾಣಿಸಲ್ವಾ? ಮೂನ್ ಆಲ್ಸೋ ಶೋಸ್ ವೈಟ್ ಅಲ್ವಾ? ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೋದು. ನೀವು ಯಾವುದೇ ಈ ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ಮಾತಾಡ್ತೀರಾ, ಅವ್ರಿಗೆ ಇಂಟ್ಯೂಷನ್, ಸಿಕ್ಸ್ ಸೆನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಸೈಕಿಕ್ ಎಬಿಲಿಟೀಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆಯಿತಾ? ಆಲ್ಸೋ ಇದೇನು ಹೇಳ್ತಾ ಬರುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಪರ್ಸನ್ ಬಂದ್ಬಿಟ್ಟು ತುಂಬ ಸೀಕ್ರೆಟಿವ್ ಇರ್ತಾರೆ, ಮತ್ತು ಅವರು ಮ್ಯಾಜಿಕ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಅದನ್ನು ಕೂಡ ಇದು ತೋರಿಸುತ್ತೆ. ಮತ್ತು ಇನ್ನೊಂದೇನು ತೋರಿಸುತ್ತೆ ಅಂದರೆ ನೀವು ನಿಮ್ಮ ಸಿಕ್ಸ್ತ್ ಸೆನ್ಸ್, ಗಟ್ ಫೀಲಿಂಗ್ ಅಂದರೆ ಫಸ್ಟ್ ಥಾಟ್, ನಿಮಗೆ ನಿಮ್ಮ ಮನಸ್ಸಲ್ಲಿ ಏನು ಫೀಲ್ ಆಗುತ್ತೆ, ನಿಮ್ಮ ಹಾರ್ಟಲ್ಲಿ ಏನು ಫೀಲ್ ಆಗುತ್ತೆ, ಅದು ಯಾವಾಗಲೂ ನಿಮಗೆ ನಿಮ್ಮ ಅಂತರಾತ್ಮ ನಿಮಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡ್ತಾ ಇರುತ್ತೆ. ನೀವು ಮಾತು ಕೇಳಬೇಕು ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಇಲ್ಲ ಇದು ನಿಮಗಷ್ಟೇ ಅಲ್ಲ, ನೀವು ಯಾರ ಬಗ್ಗೆ ಏನಾದರೂ ಕೇಳ್ತಾ ಇದ್ದರೆ ಅವ್ರಿಗೂ ಇದೇ ಗೈಡೆನ್ಸ್ ಅಂತ. ಆಯಿತಾ? ಮತ್ತು ನೀವು ನಿಮ್ಮ ಡ್ರೀಮ್ಸ್ ಮತ್ತು ನಿಮಗೆ ಬರ್ತಾ ಇರೋ ಕನಸುಗಳಾಗಲಿ, ಮತ್ತು ನಿಮಗೆ ಸಡನ್ನಾಗಿ ಏನಾದರೂ ಥಾಟ್ ಬರೋದಾಗಲಿ, ಅದು ರ್ಯಾಂಡಮ್ ಅಲ್ಲ, ಅದು ನಿಮಗೆ ಡಿವೈನು ಅವಾಗವಾಗ ಎಚ್ಚರಿಸ್ತಾ ಇರೋದು. ನೀವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋದನ್ನು ಇದು ತೋರಿಸುತ್ತೆ. ಆಯಿತಾ? ನಿಮ್ಮ ಡ್ರೀಮ್ಸ್, ಕನಸುಗಳಾಗಲಿ, ಮತ್ತು ನಿಮ್ಮದು ಥಾಟ್ಸ್ ಆಗಲಿ, ನಿಮಗೆ ಸಡನ್ನಾಗಿ ಏನೋ ಒಂದು ಫ್ಲ್ಯಾಶ್ ಆಗೋದಾಗಲಿ, ಅದು ಯಾವುದು ರ್ಯಾಂಡಮ್ ಅಲ್ಲ, ಅದು ನಿಮಗೆ ಡಿವೈನ್ ಅವಾಗವಾಗ ಕೊಡ್ತಾ ಇರೋ ಮುನ್ಸೂಚನೆಗಳು. ನೀವು ಅದನ್ನು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಆಯಿತಾ? ಮತ್ತು ಇನ್ನೊಂದು ಏನಂತ ಅಂದರೆ ನಿಮ್ಮ ಸಿಕ್ಸ್ ಸೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಯಾವಾಗಲೂ ನೀವು ಏನೇ ಡಿಸಿಷನ್, ಏನೇ ನಿರ್ಧಾರ ಮಾಡಬೇಕಂತ ಅಂದರೂ ನಿಮ್ಮ ಸಿಕ್ಸ್ ಸೆನ್ಸ್ ಮೇಲೆ ರಿಲೈ ಆಗಿ ಆ ನಿರ್ಧಾರಗಳನ್ನ ಮಾಡಿ. ಆವಾಗ ನಿಮ್ಮ ಅಂತರಾತ್ಮನ ಮಾತನ್ನು ಕೇಳಿ, ನಿಮ್ಮ ಸಿಕ್ಸ್ ಸೆನ್ಸ್ ಮಾತು ಕೇಳಿ ಏನು ಡಿಸಿಷನ್ ತೊಗೊಳ್ತೀರೋ ಆ ಡಿಸಿಷನ್, ಆ ನಿರ್ಧಾರ ಕರೆಕ್ಟಾಗಿರುತ್ತೆ. ಅದು ಈ ಹೈ ಪ್ರೀಸ್ಟಸ್ ಅಪ್ರೈಟ್ ಕಾರ್ಡ್ ಹೇಳ್ತಾ ಬರುತ್ತೆ. ಇನ್ನೊಂದೇನು ಹೇಳ್ತಾ ಬರುತ್ತೆ ಅಂತಂದರೆ ಇದು ನೀವು ನಿಮ್ಮ ಫಿಯರ್ಸ್ನ ಫೇಸ್ ಮಾಡಬೇಕು. ನೀವು ನಿಮ್ಮ ಭಯಗಳಿಂದ ಎದುರು ಓಡೋಗಬಾರ್ದು. ಅದನ್ನು ಫೇಸ್ ಮಾಡಿದ್ರೆ ನೀವು ಲೈಫಲ್ಲಿ ತುಂಬ ಮುಂದಕ್ಕೆ ಹೋಗ್ತೀರ ಅನ್ನೋದು ತೋರಿಸುತ್ತೆ. ಮತ್ತು ಇದು ಸ್ಪಿರಿಚುಯಾಲಿಟಿನೂ ತೋರಿಸುತ್ತೆ, ಮತ್ತು ಒಳ್ಳೆ ಬ್ಯಾಲೆನ್ಸ್ ಕೂಡ ತೋರಿಸುತ್ತೆ. ಅಂದರೆ ಇದೊಂಥರ ಎರಡು ಪಿಲ್ಲರ್ ಆಪೋಸಿಟ್, ಒಂಥರ ಇನ್ನೇನು ಯಾಂಗ್ ಥರ ಇಲ್ವಾ? ಸೊ ಇದು ಗುಡ್ ಬ್ಯಾಲೆನ್ಸ್ ಎನರ್ಜಿ ಥರ ತೋರಿಸುತ್ತೆ. ನೀವು ಯಾರ ಬಗ್ಗೆನೇ ಮಾತಾಡ್ತಾ ಇದ್ರು ಅವರಲ್ಲಿ ಮ್ಯಾಸ್ಕ್ಯುಲಿನ್ ಮತ್ತು ಫೆಮಿನಿನ್ ಎನರ್ಜಿ ತುಂಬ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಇದು ತೋರಿಸ್ಕೊಡುತ್ತೆ. ಆಯಿತಾ? ಸೊ ಇದು ಅಪ್ರೈಟ್ ಹೈ ಪ್ರೀಸ್ಟಸ್ ಕಾರ್ಡ್ದು ಅರ್ಥ. ಇವಾಗ ರಿವರ್ಸ್ ಹೈ ಪ್ರೀಸ್ಟಸ್ ಕಾರ್ಡ್ ಬಗ್ಗೆ ಅರ್ಥ ಮಾಡ್ಕೊತಾ ಬರೋಣ. ರಿವರ್ಸ್ ಹೈ ಪ್ರೀಸ್ಟಸ್ ಕಾರ್ಡ್ ಏನು ಹೇಳ್ತಾ ಬರುತ್ತೆ ಅಂತಂದರೆ, ಆ್ಯಕ್ಚುಲಿ ಅಪ್ರೈಟ್ ಕಾರ್ಡ್ ಯಾವಾಗಲೇ ಬಂದರೂ ಅದು ತುಂಬ ಪಾಸಿಟಿವ್ ಕಾರ್ಡ್ ಅಂತ, ಅಥವಾ ಎಸ್ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಹೈ ಪ್ರೀಸ್ಟಸ್ ರಿವರ್ಸ್ ಕಾರ್ಡ್ ಅಂತ ಬಂದರೆ ಇದು ನಾಟ್ ಅ ಪಾಸಿಟಿವ್ ಕಾರ್ಡ್, ಇದು ನೋ ಕಾರ್ಡ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈ ರಿವರ್ಸ್ ಏನು ಹೇಳುತ್ತೆ ಅಂತ ಅಂದರೆ, ನೀವು ನಿಮ್ಮ ಅಂತರಾತ್ಮದ ಮಾತು, ನೀವು ನಿಮ್ಮ ಸಿಕ್ಸ್ತ್ ಸೆನ್ಸ್, ಇಂಟ್ಯೂಷನ್ ಮಾತನ್ನ ಕೇಳ್ತಾ ಇಲ್ಲ. ಹಾಗಾಗಿ ಇದು ನಿಮಗೆ ತಪ್ಪು ನಿರ್ಧಾರ ತೊಗೊಳಕ್ಕೆ ಪ್ರೇರೇಪಿಸ್ಬೋದು. ಸೊ ಅದನ್ನು ಮಾಡಬೇಡಿ. ಗೈಡೆನ್ಸ್ ಏನು ಕೊಡುತ್ತೆ ಅಂದರೆ ಇದು ನಿಮ್ಮ ಅಂತರಾತ್ಮದ ಮಾತು ಕೇಳಿ ಅಂತ. ಇಲ್ಲಿ ಏನು ಹೇಳ್ತೆ ಅಂದರೆ ನೀವು ನಿಮ್ಮ ಇಂಟ್ಯೂಷನ್, ಅಂತರಾತ್ಮದ ಮಾತು ಕೇಳ್ತಾ ಇಲ್ಲ ಅಂತ ಇಂಡಿಕೇಟ್ ಕೊಡುತ್ತೆ. ಮತ್ತು ಇನ್ನೊಂದು ಏನಂತ ಅಂತಂದರೆ, ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಜಾಸ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀರ ಅಂತ. ಅಂದರೆ ಬೇರೆಯವ್ರಿಗೆ ಸಹಾಯ ಮಾಡೋದು ತಪ್ಪಲ್ಲ, ಹಂಗಂತ ನೀವು ನಿಮ್ಮನ್ನೇ ನೀವು ತುಳ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡೋದು ಅದು ತಪ್ಪು. ಯಾಕಂದರೆ ಒಂದು ಗಾದೆ ಮಾತು ಕೇಳಿದ್ರೆ, ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಅಂದರೆ ದೇವರು ಯಾರು ಅವ್ರನ್ನವ್ರು ರಕ್ಷಿಸ್ಕೊತಾರೋ
ಅವರನ್ನ ದೇವರು ರಕ್ಷಿಸ್ತಾನೆ. ಅವ್ರನ್ನವರೇ ರಕ್ಷಿಸ್ಕೊಂಡಿಲ್ಲ ಅಂದರೆ ದೇವರು ಅವ್ರನ್ನ ರಕ್ಷಿಸಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಫಸ್ಟ್ ನಿಮಗೆ ನೀವು ಸಹಾಯ ಮಾಡಿ, ನಿಮ್ಮನ್ನು ಫಸ್ಟ್ ಪ್ರಯಾರಿಟಿಯಲ್ಲಿ ಕೊಡಿ. ಅದು ಸೆಲ್ಫಿಶ್ ಥರ ಆಗಲ್ಲ, ಅದು ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡಿದ್ರೆ ನಿಮ್ಮ ಹತ್ರ ಸ್ಟ್ರೆಂತ್ ಇದ್ದರೆ ಅಲ್ವಾ ನೀವು ಬೇರೆಯವ್ರಿಗೆ ಕೊಡೋಕ್ಕಾಗೋದು. ನಿಮ್ಮ ಹತ್ರನೇ ನೀವೇ ಆಲ್ರೆಡಿ ವೀಕ್ ಆಗಿದ್ದರೆ ನೀವೇನು ಎನರ್ಜಿ ಕೊಡ್ತೀರಾ, ನೀವೇನು ಪಾಸಿಟಿವಿಟಿ ಕೊಡ್ತೀರಾ ಬೇರೆಯವ್ರಿಗೆ ಅಲ್ವಾ? ಸೊ ಅದೇ ಈ ರಿವರ್ಸ್ ಹೈ ಪ್ರೀಸ್ಟೆಸ್ ಕಾರ್ಡ್ ಹೇಳೋದು. ನೀವು ನಿಮ್ಮಲ್ಲಿ ಫಸ್ಟು ಸ್ಟ್ರೆಂತ್ನ ಗೇನ್ ಮಾಡಿ, ನಿಮ್ಮಲ್ಲಿ ವರ್ಕ್ ಮಾಡಿ, ನಿಮಗೆ ನೀವು ಸೆಲ್ಫ್ ಲವ್ ಕೊಡಿ, ನಿಮ್ಮ ಇಂಟ್ಯೂಷನ್ ಸಿಕ್ಸ್ ಸೆನ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದಕ್ಕೆ ಗೈಡೆನ್ಸ್ ಬಂದ್ಬಿಟ್ಟು ಇಲ್ಲಿ ತುಂಬ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, 7 ಚಕ್ರ ಮೆಡಿಟೇಷನ್ ಮಾಡಿ. ಅದೆಲ್ಲ ಮಾಡಿದ್ರೆ ನಿಮ್ಮ ಇಂಟ್ಯೂಟಿವ್ ಪವರ್ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದೇಳಿ, ಒಂದು ಡಿಸಿಪ್ಲಿನ್ ರುಟೀನ್ ಮೇಂಟೈನ್ ಮಾಡಿ, ಕರೆಕ್ಟ್ ಟೈಮ್ಗೆ ತಿನ್ನಿ. ಬೆಳಗ್ಗೆ ಅದೇ ಟೈಮು, ಮಧ್ಯಾಹ್ನ ಇದೇ ಟೈಮು, ರಾತ್ರಿ ಇದೇ ಟೈಮ್ಗೆ, ಪ್ರತಿದಿನವೂ ಕರೆಕ್ಟಾಗಿ ಅದೇ ಟೈಮ್ಗೆ ಊಟ ಮಾಡೋದು, ಚೆನ್ನಾಗಿ ನಿದ್ದೆ ಮಾಡೋದು, ಕರೆಕ್ಟ್ ಟೈಮಿಗೆ ಮಲ್ಕೊಳ್ಳೋದು, ಯೋಗ, ಧ್ಯಾನ, ಮೆಡಿಟೇಷನ್ ಎಲ್ಲ ಮಾಡೋದು, ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡೋದು, ನಿಮ್ಮ ಮೇಲೆ ನೀವು ಸೆಲ್ಫ್ ಕೇರ್ ಮಾಡೋದು, ಅಂದರೆ ನಿಮ್ಮ ಹೇರ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋದು, ಇದೆಲ್ಲ ಪಾರ್ಟ್ ಆಫ್ ಇಂಪ್ರೂವಿಂಗ್ ಸಿಕ್ಸ್ ಸೆನ್ಸ್. ಅರ್ಥ ಆಯ್ತಾ? ಸೊ ನಿಮ್ಮ ಇಂಟ್ಯೂಷನ್ ಮೇಲೆ ತುಂಬ ವರ್ಕ್ ಮಾಡಬೇಕಂತ ಇದು ಗೈಡೆನ್ಸ್ ಕೊಡುತ್ತೆ. ಮತ್ತು ಇದು ಇನ್ನೊಂದೇನು ಹೇಳ್ತಾ ಬರುತ್ತೆ ಅಂತ ಅಂದರೆ, ನೀವು ಯಾವುದೇ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದು ಆ ವ್ಯಕ್ತಿ ಬಂದ್ಬಿಟ್ಟು ನಂಬೋ ಅಂಥ ವ್ಯಕ್ತಿ ಅಲ್ಲ, ಅವರು ಮೋಸ ಮಾಡೋವಂಥ ವ್ಯಕ್ತಿ. ಯಾಕಂದರೆ ಅವರು ನಿಜವಾದ ಇಂಟೆನ್ಷನ್ಸ್ನ ನಿಮ್ಮಿಂದ ಮುಚ್ಚಿಡ್ತಾ ಇರ್ಬೋದು. ಅದನ್ನು ಇದು ಗೈಡ್ ಮಾಡುತ್ತೆ. ಸೊ ನಿಮ್ಮ ಇಂಟ್ಯೂಷನ್ ಇದು ವಾರ್ನಿಂಗ್ ಕೊಡ್ತಾ ಇರುತ್ತೆ, ಬಟ್ ನೀವು ಇದನ್ನು ಕೇಳ್ತಾ ಇರಲ್ಲ. ಸೊ ನೀವು ತುಂಬ ಹುಷಾರಾಗಿರಬೇಕು ಅಂತಲೂ ಈ ಹೈ ಪ್ರೀಸ್ಟೆಸ್ ರಿವರ್ಸ್ ಕಾರ್ಡ್ ಹೇಳ್ತಾ ಬರುತ್ತೆ. ಸೊ ನಿಮ್ಮ ಜಡ್ಜ್ಮೆಂಟ್ ಇಲ್ಲಿ ಸರಿ ಇಲ್ಲ, ಯಾಕಂದರೆ ನೀವು ನಿಮ್ಮ ಅಂತರಾತ್ಮ ಸಿಕ್ಸ್ ಸೆನ್ಸ್ ಮಾತು ಕೇಳ್ತಾ ಇಲ್ಲ. ಹಂಗಾಗಿ ನೀವು ಮಾಡ್ತಾ ಇರೋ ಡಿಸಿಷನ್ಸು ಸರಿ ಇಲ್ಲ, ಮಾಡ್ತಾ ನಿರ್ಧಾರಗಳು ಸರಿ ಇಲ್ಲ ಅಂತ ಹೇಳ್ತಾ ಬರುತ್ತೆ. ನೀವು ತುಂಬ ಫಸ್ಟ್ ಥಾಟ್ನ ತುಂಬ ಓವರ್ ಥಿಂಕ್ ಮಾಡಿದಾಗ ನಿಮ್ಮ ಸಿಕ್ಸ್ ಸೆನ್ಸು ಬ್ಲಾಕ್ ಆಗಿಬಿಡುತ್ತೆ. ಸೊ ಆ ಓವರ್ ಥಿಂಕ್ ಮಾಡಬೇಡಿ ಅಂತಲೂ ಗೈಡೆನ್ಸ್ ಕೊಡುತ್ತೆ ಇದು. ನಿಮ್ಮ ಸಿಕ್ಸ್ ಸೆನ್ಸ್ ಮೇಲೆ ವರ್ಕ್ ಮಾಡಿ, ನಿಮ್ಗೆ ಫಸ್ಟ್ ಥಾಟ್ ಏನು ಬರುತ್ತೆ ಅದ್ರ ಮಾತು ಕೇಳಿ ಅನ್ನೋದೇ ಈ ರಿವರ್ಸ್ ಕಾರ್ಡ್ ಗೈಡೆನ್ಸ್ ಕೊಡೋದು. ಇಲ್ಲ ಅಂತಂದರೆ ನೀವು ತಪ್ಪು ನಿರ್ಧಾರಗಳನ್ನ ತೊಗೊತಾ ಇದ್ದೀರಾ ನಿಮ್ಮ ಸಿಕ್ಸ್ ಸೆನ್ಸ್ ಮಾತು ಕೇಳ್ದಲೆ ಅಂತ ಹೇಳುತ್ತೆ ಇದು. ಮತ್ತು ಇನ್ನೊಂದೇನಂತೆ ಅಂದರೆ, ನೀವು ಅನವಶ್ಯಕ ಜನರ ಮಾತಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಅಂತಲೇ ಹೇಳುತ್ತೆ. ಜಾಸ್ತಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಾ ಅದು ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ ಅಂತ ನಂಬಿ ಹೋಗಿ ಅನ್ನೋದು ಈ ಕಾರ್ಡ್ ಕೂಡ ಗೈಡೆನ್ಸ್ ಕೊಡುತ್ತೆ. ತುಂಬ ಬೇರೆಯವ್ರ ಮಾತು ಕೇಳ್ತಾ ಇದ್ದೀರಾ ಅಂತಂದರೆ ನೀವು ಅವ್ರ ರೀತಿಯಲ್ಲಿ ನಡೀತಾ ಹೋದರೆ ನಾವಾಗಿರೋಕ್ಕಾಗಲ್ಲ, ನಾವು ಬೇರೆಯವ್ರಾಗಬೇಕಾಗುತ್ತೆ. ಸೊ ನಾವಾಗಿರೋದು ಇಂಪಾರ್ಟೆಂಟ್. ಬೇರೆಯವ್ರ ಮಾತನ್ನು ತಲೆ ಕೆಡಿಸ್ಕೊಂತಲೇ ನಾವು ಏನು ಮಾಡ್ತಾ ಇದ್ದೀವೋ ನಾವು ಅದ್ರ ಕಡೆ ವರ್ಕ್ ಮಾಡ್ತಾ ಹೋಗಬೇಕು ಅಂತ ಈ ರಿವರ್ಸ್ ಹೈ ಪ್ರೀಸ್ಟೆಸ್ ಕಾರ್ಡ್ ಹೇಳುತ್ತೆ. ಸೊ ಇದು ನನ್ನ ಇಂಟರ್ಪ್ರಿಟೇಷನ್ ರಿವರ್ಸ್ ಹೈ ಪ್ರೀಸ್ಟೆಸ್ ಕಾರ್ಡ್ ಅಪ್ರೈಟ್ ಮತ್ತು ರಿವರ್ಸ್ ಕಾರ್ಡ್ದು ಅರ್ಥ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಕನ್ನಡ ರೈಡರ್ ವೇಟ್ ಟಾರೋಟಿಕ್ ಕಾರ್ಡ್ಸ್ದು ಅರ್ಥ ಹೇಳೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಬಟನ್ ಮೇಲೆ ಒತ್ತಿ. ಸೊ ನಿಮ್ಗೆ ನೆಕ್ಸ್ಟ್ ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಸೊ ನಿಮಗೆ ಸಹಾಯ ಆಗಲಿ ಅಂತಲೇ ಈ ಪ್ರತಿಯೊಂದು ವೀಡಿಯೋಸ್ನ ನಾನು ಫಸ್ಟ್ ಇಂಗ್ಲೀಷಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ, ಮತ್ತು ನಾನು ಕನ್ನಡ ವ್ಯೂವರ್ಸ್ಗೋಸ್ಕರ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾನು ಕನ್ನಡ ವ್ಯೂವರ್ಸ್ಗೂ ನ್ಯಾಯ ಒದಗಬೇಕಂತ ಹಾಗಾಗಿ ಸೊ ಬೆಲ್ಲೈಕನ್ ಮೇಲೆ ಒತ್ತಿ. ಸೊ ನೆಕ್ಸ್ಟ್ ಬಟನ್ಸ್ ಎಲ್ಲ ನಿಮಗೆ ನೋಟಿಫೈ ಆಗ್ತಾ ಬರುತ್ತೆ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನು ಮುಂದಿನ ವೀಡಿಯೋಲಿ ನೋಡ್ತೀನಿ. ಅಲ್ಲಿ ತನಕ ನಮಸ್ಕಾರ.